ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲ್ಲಾಗಿ ಕೆಲವು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ನಾನು ತಗೊಂಡು ಬಂದಿದ್ದೀನಿ. ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ. ನಿಮ್ಮ ಬೆಳಗಿನ ಚಿಂತೆನೂ ಕಮ್ಮಿ ಆಗುತ್ತೆ. ತುಂಬ ಸಿಂಪಲ್ ಹಾಗೂ ಈಸಿ ಇದೆ, ಹಾಗಾಗಿ ಎಲ್ಲರೂ ನೀವು ಟ್ರೈ ಮಾಡಿ. ಇದಕ್ಕೆ ಬೇಕು ಗೋಧಿ ಹಿಟ್ಟು. ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ನಾರ್ಮಲಾಗಿ ಚಪಾತಿ ಎಲ್ಲ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಹಿಟ್ಟನ್ನು ಕಲಿಸ್ಲಿಕ್ಕೆ ನಮಗೆ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ, ಹಾಗೂ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಹಾಗೂ ಸ್ವಲ್ಪನೇ ನೀರನ್ನು ಹಾಕಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಟೈಟ್ ಇರಲಿ, ತುಂಬ ಸಾಫ್ಟಾಗಿ ನೀವು ಕಲಿಸ್ಲಿಕ್ಕೆ ಹೋಗಬೇಡಿ, ಕಷ್ಟ ಆಗುತ್ತೆ ನೋಡಿ. ಸ್ವಲ್ಪ ಟೈಟಾದ ಡೋ ಇಲ್ಲಿ ನಾನು ಕಲಿಸಿದ್ದೀನಿ. ಇವಾಗ ಇದಕ್ಕೆ ಕೈಯಿಂದ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿ ಇದನ್ನು ಹಾಗೆಯೇ ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು. ಅಷ್ಟು ತನಕ ಇದಕ್ಕೆ ಏನೆಲ್ಲ ಸ್ಟಫಿಂಗ್ ಬೇಕು, ಮಸಾಲ ಬೇಕು ನೋಡಿ, ಅದನ್ನು ರೆಡಿ ಮಾಡೋಣ. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. 3 ಸಣ್ಣದಾಗಿ ಹೆಚ್ಚಿದ ಸಣ್ಣ ಈರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಹಾಗೂ ಹಸಿಮೆಣಸಿನಕಾಯಿ 4 ಹಾಕಿದ್ದೀನಿ. ನಾನಿಲ್ಲಿ ಖಾರ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ನೀವು ಮಕ್ಕಳೆಲ್ಲ ಇದ್ದೀರಾದರೆ, ಖಾರ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕಿ. ಇಲ್ಲಿ 1 ಚಮಚದಷ್ಟು ಖಾರದ ಪೌಡರ್, 1 ಚಮಚದಷ್ಟು ಕೊತ್ತಂಬರಿ ಪೌಡರು, ಸ್ವಲ್ಪ ಜೀರಾ 1/4 ಸ್ಪೂನಷ್ಟು, ಸ್ವಲ್ಪ ಗರಂ ಮಸಾಲ 1/4 ಸ್ಪೂನಷ್ಟು, ಹಾಗೂ ನಾನಿಲ್ಲಿ ಅರಶಿನ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಗ್ರೇಟ್ ಮಾಡಿದ್ದ ಹಸಿ ಆಲೂಗೆಡ್ಡೆಯನ್ನು ಹಾಕಿದ್ದೀನಿ, ರಾ ಪೊಟ್ಯಾಟೊ ಹಾಕಿದ್ದೀನಿ ನಾನು, ಹಾಗೂ ಬೀಟ್ರೂಟ್ ಕೂಡ ನಾನು ಗ್ರೇಟ್ ಮಾಡಿ ಹಾಕಿದ್ದೀನಿ, ತುರಿದು ಹಾಕಿದ್ದೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದು ಮಿಕ್ಸ್ ಮಾಡಿ ಮೆಲ್ಲನೆ ಸೈಡಿಂದ ಮಿಕ್ಸ್ ಮಾಡಿ. ಒಮ್ಮೆಲೆ ಮಿಕ್ಸ್ ಆಗೋದಿಲ್ಲ ಇದು, ಯಾಕಂದರೆ ಎಲ್ಲ ಗ್ರೇಟ್ ಮಾಡಿ ಹಾಕಿದ್ದು ಹಾಗೂ ಸ್ವಲ್ಪ ಡ್ರೈ ಇದೆ ಅಲ್ವ, ಹಾಗಾಗಿ ಮೆಲ್ಲನೆ ಮಿಕ್ಸ್ ಮಾಡ್ತಾ ಹೋಗಿ. ಆಮೇಲೆ ಇದಕ್ಕೆ ನೀರನ್ನು ಸೇರಿಸಿ 1 ಕಪ್ಪಷ್ಟು, ಹಾಗೂ ಸರಿಯಾಗಿ ಮಿಕ್ಸ್ ಮಾಡಿ. ಆ ಟೈಮಲ್ಲಿ ಮಿಕ್ಸ್ ಆಗುತ್ತೆ ಇದು ಕರೆಕ್ಟಾಗಿ. ಓಕೆ, ಬೇಕಿದ್ರೆ 1 ಕಪ್ಪಷ್ಟು ನೀರನ್ನು ಸೇರಿಸಿ, ಆದರೆ ಬೇಕಂತ ಇಲ್ಲ, ಇದರಲ್ಲಿ ಇದು ಗ್ರೇಟ್ ಮಾಡಿದ್ರಿಂದ ಬೇಗನೆ ಬೇಯುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಹಾಗೂ ಇಲ್ಲಿ 1 ಚಮಚದಷ್ಟು ನಾನು ಟೊಮೆಟೊ ಸಾಸ್ ಕೂಡ ಹಾಕಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆಯೇ ಮುಚ್ಚಿಡಿ, ಫುಲ್ ಡ್ರೈ ಆಗಿ ಹೋಗಬೇಕಿದು. ಇವಾಗ ಒಂದು 5 ನಿಮಿಷದ ನಂತರ ನೀವು ನೋಡ್ಬೋದು, ಈ ರೀತಿ ಡ್ರೈ ಆಗಿದೆ. ಕಂಪ್ಲೀಟಾಗಿ ಡ್ರೈ ಆಗಬೇಕು, ಇಲ್ಲದ್ರೆ ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಹೇಳೋದು ನಾನು. ಡ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ತಣ್ಣಗಾಗಲಿ ಇದು. ಓಕೆ, ಇವಾಗ ನೋಡಿ ಹಿಟ್ಟು ಕೂಡ ಕರೆಕ್ಟಾಗಿದೆ, ಸಾಫ್ಟ್ ಆಗಿದೆ ನೋಡ್ಬೋದು. ಇವಾಗ ಇದನ್ನೇನು ಮಾಡೋಣ, ಉಂಡೆ ತೊಗೊಳ್ಳೋಣ. ಚಪಾತಿಗೆಲ್ಲ ನಾವು ಉಂಡೆ ತೊಗೊಳ್ತೀವಿ ನೋಡಿ, ಸೇಮ್ ಹಾಗೆಯೇ ಅದಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಆಯಿತು ನೀವು ನೋಡಿ. ಸೇಮ್ ಇದೇ ರೀತಿ ಎಲ್ಲವನ್ನು ಮಾಡೋಣ. ಚಪಾತಿದು ಎಷ್ಟು ಉಂಡೆ ತೊಗೊಂಡಿದ್ದೀವಿ ಅಷ್ಟೇ ನಾನು ಮಸಾಲದ ಉಂಡೆ ಕೂಡ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿ ತೊಗೊಂಡ್ರೆ ಆಯಿತು. ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ಓಕೆ, ಎಲ್ಲವನ್ನು ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಂದು ಚಪಾತಿ ಹಿಟ್ಟು ತಗೊಂಡು ಸ್ವಲ್ಪ ನಾನು ಜಾಸ್ತಿ ಇದು ಹಾಕಿಬಿಡಿ, ಒಣ ಹಿಟ್ಟು ಹಾಕಿಬಿಡಿ ಇವಾಗ ಸ್ಟಫಿಂಗ್ ಇಡೋದಕ್ಕಿಂತ ಮೊದಲು. ಯಾಕೆಂದರೆ ಮತ್ತೆ ಒಂದಕ್ಕೊಂದದು ಸರಿಯಾಗಿ ಅಂದರೆ ನೀವು ಜಾಯಿಂಟ್ ಮಾಡುವಾಗ ಅಂಟುದಿಲ್ಲ, ಹಾಗಾಗಿ ಇದು ಒಣ ಹಿಟ್ಟು ಜಾಸ್ತಿ ಹಾಕಿಬಿಡಿ. ನೋಡಿ ಈ ರೀತಿ ರೌಂಡ್ ತಗೊಂಡು ಇದರೊಳಗೆ ಮಸಾಲವನ್ನು ಹಾಕಿ ಮೆಲ್ಲನೆ ಈ ರೀತಿ ಮುಚ್ಚಿಬಿಡಿ. ಒಣ ಹಿಟ್ಟು ಹಾಕಿದರೆ ಅಲ್ಲಿ ಜಾಸ್ತಿ ಅಂಟಿಕೊಳ್ಳೋದಿಲ್ಲ ಇದು ನೋಡಿ, ಹೀಗೆ ಮುಚ್ಚಲ್ಲ, ಅದಕ್ಕೆ ನಾನು ಹೇಳಿದ್ದು. ಇದೇ ರೀತಿ ಮಾಡಿ ಎಲ್ಲವನ್ನು ಫಸ್ಟಿಗೆ ಇಟ್ಕೊಳ್ಳಿ, ಆವಾಗ ನಿಮಗೆ ಸುಲಭ ಆಗುತ್ತೆ ಒಂದೊಂದೇ ಲಟ್ಟಿಸಿ ಫ್ರೈ ಮಾಡಲಿಕ್ಕೆ. ನೋಡಿ ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಸಿಂಪಲ್ ಇದೆ ನೋಡ್ಬೋದು. ಸೈಡಿಂದ ನೀವು ಇದನ್ನು ಅಗಲ ಮಾಡಬೇಕು, ಮಧ್ಯದಲ್ಲಿ ತುಳು ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಮಾಡ್ತಾ ಹೋಗಿ. ಹೋಳಿಗೆಲ್ಲ ಮಾಡುವಾಗ ಹೂರಣ ಎಲ್ಲ ಯಾವ ರೀತಿ ತುಂಬಿಸ್ತೀವಿ, ಅಥವಾ ನಾವು ಆಲೂ ಪರೋಟ ಎಲ್ಲ ಮಾಡುವಾಗ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ. ಓಕೆ ನೋಡಿ, ಹೀಗೆಯೇ ನಾನು ಫಸ್ಟಿಗೆ ಎಲ್ಲವನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಆಮೇಲೆ ಬಿಸಿಯಾಗಿ ಒಂದೊಂದೇ ಫ್ರೈ ಮಾಡಿ ಕೊಟ್ಟರೆ ಆಯಿತು. ಇವಾಗ ಒಣ ಹಿಟ್ಟನ್ನು ಹಾಕಿ ಮೆಲ್ಲನೆ ಲಟ್ಟಿಸ್ತಾ ಹೋಗಿ. ಫಸ್ಟಿಗೆ ಕೈಯಿಂದ ಎಲ್ಲ ಕಡೆ ನಾನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಹೂರಣ ಕರೆಕ್ಟಾಗಿ ಹೋಗಲಿ ಅಂತೇಳಿ. ಹಾಗೂ ಅದರೊಳಗೆ ಸ್ವಲ್ಪ ಗಾಳಿ ತುಂಬಿರುತ್ತೆ, ನಾವು ಹೀಗೆ ಲಟ್ಟಿಸುವಾಗ ಅದು ಕ್ರ್ಯಾಕ್ ಆಗುತ್ತೆ, ಹಾಗಾಗಿ ಮೆಲ್ಲ ಕೈಯಿಂದ ನೀವು ಟ್ಯಾಪ್ ಮಾಡಿ ಆಮೇಲೆ ನೋಡಿ ಲಟ್ಟಿಸ್ತಾ ಹೋದರೆ ಆಯಿತು. ಮೆಲ್ಲನೆ ನೋಡಿ ಹೀಗೆ ನೋಡಿ ಹೀಗೆ. ಹಾಗೂ ಇದನ್ನು ಫ್ರೈ ಮಾಡಿ, ನಾರ್ಮಲಾಗಿ ಚಪಾತಿ ಎಲ್ಲ ಪರೋಟ ಎಲ್ಲ ಯಾವ ರೀತಿ ಫ್ರೈ ಮಾಡ್ತೀವಿ ಅದೇ ರೀತಿ ಫ್ರೈ ಮಾಡಿ. ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ
ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ಹಾಕಿ ಮತ್ತು ಇನ್ನೊಂದು ಸೈಡ್ ಕಡಕ್ಕಾಗಿ 2 ಸೈಡ್ ಕೂಡ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ ಸೈಡಿಂದ. ಓಕೆ, ನೋಡಿದ್ರಲ್ಲ ತುಂಬ ಚೆನ್ನಾಗಾಗುತ್ತೆ ಇದು. ಒಮ್ಮೆ ನೀವು ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಇದೇ ರೀತಿ ಎಲ್ಲವನ್ನು ಕೂಡ ಇವಾಗ ನಾವು ಫ್ರೈ ಮಾಡ್ತಾನೆ ಹೋಗೋಣ. ಇದು ತುಂಬ ಹೆಲ್ದಿ ಕೂಡ ಆಗಿದೆ ಹಾಗೂ ಹೊಟ್ಟೆಗೂ ಗಟ್ಟಿಯಾಗಿರುತ್ತೆ. ಒಂದು ತಿಂದರೆ ಸಾಕಂದರೆ ಸ್ವಲ್ಪ ದಪ್ಪಾಗಿರುತ್ತಲ್ವ ಇದು. ಒಂದು ತಿಂದರೆ ಹೊಟ್ಟೆ ಫುಲ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಟಿಫಿನಿಗೆ, ಲಂಚ್ ಬಾಕ್ಸಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ಆಫೀಸ್ ಹೋಗುವವರಿಗೆ ಮಧ್ಯಾಹ್ನದ ಹೊತ್ತು ಯಾವಾಗಲೂ ನೀವು ಇದನ್ನು ಮಾಡ್ಬೋದು. ನೈಟ್ ಡಿನ್ನರಿಗೆ ಕೂಡ ನೀವು ಇದನ್ನು ಮಾಡ್ಬೋದು. ಇಲ್ಲಿ ಟೋಟಲಾಗಿ ನಾನು ತಗೊಂಡ ಹಿಟ್ಟಲ್ಲಿ 6 ಪರೋಟ ಆಗಿದೆ. ಹಾಗೂ ಬಿಸಿ ಬಿಸಿ ಉಂಟು, ತುಂಬ ಕೈ ಹಾಕಲಿಕ್ಕೆ ಆಗ್ತಾ ಇಲ್ಲ. ಆದರೂ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡ್ಬೋದು ಮಸಾಲ ಯಾವ ರೀತಿ ಬಂದಿದೆ ಹಾಗೂ ಎಷ್ಟೊಂದು ಸಾಫ್ಟ್ ಇದೆ. ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ಇವಾಗ ಸೆಕೆಂಡ್ ಬ್ರೇಕ್ಫಾಸ್ಟ್. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನಾನು ಹೇಳೋ ರೀತಿ ಮಾಡಿ. ಇಲ್ಲಿ ನಾನು 1 ಕಪ್ಪಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇಲ್ಲಿ ನಾನು ತುಂಬ ಮಾಡ್ತಾಯಿದ್ದೀನಿ, ಒಂದು 7-8 ಜನರಿಗೆ ಆಗುವಷ್ಟು. ನಿಮ್ಮ ಮನೇಲಿ ಯಾವ ರೀತಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಆ ರೀತಿ ನೀವು ಮಾಡ್ಬೋದು. ಇವಾಗ ಅವಲಕ್ಕಿಯನ್ನು ಹಾಕಿ ಆಗಿದೆ. 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೂ 2.5 ಕಪ್ಪಷ್ಟು ನಾನಿಲ್ಲಿ ಸಣ್ಣ ರವೆ, ಸೆಮೋಲಿನ ರವೆ ಹೇಳ್ತಾರೆ ನೋಡಿ, ಆ ರವೆಯನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಫುಲ್ಲು ಕಪ್ಪಲ್ಲಿ 1.5 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಕೂಡ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ದಪ್ಪ ಇರಬೇಕು. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ಇದಕ್ಕೆ ನಾನು 2 ಪ್ಯಾಕೆಟಷ್ಟು ಈನೋ ಪೌಡರ್ ಉಂಟು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಬ್ಲೂ ಕಲರ್ ಈನೋ ಇರುತ್ತೆ ನೋಡಿ, ಅದನ್ನು ಸೇರಿಸೋಣ. ನೋಡಿ ಇಷ್ಟು ದಪ್ಪ ಇರಬೇಕು ಇದು. ನೋಡ್ತಾ ಇದ್ರಲ್ಲ, ರವೆ ಪೂರ್ತಿಯಾಗಿ ನೀರು ಎಳ್ಕೊಂಡಿದ್ದೆ. 2 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ಆಮೇಲೆ ಈನೋವನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕಾವಲಿಯನ್ನು ನಾನು ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಡಿಸಾನೋ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್. ಇದು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿಯ ಇದರಲ್ಲಿ ನಾವು ರೆಸಿಪೀಸ್ ಮಾಡಿದರೆ. ನಿಮಗೆ ಬೇಕಿದ್ದರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಎಣ್ಣೆ ಹಾಕಿದ್ದೆ ನಾನು ಇದಕ್ಕೆ. ನೋಡಿ 1 ಚಮಚದಷ್ಟು ಸ್ವಲ್ಪನೇ ಹಾಕಿದರೆ ಸಾಕು. ಇಲ್ಲಿ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನಿಮ್ಮ ಹತ್ರ ಕಾವಲಿ ಇಲ್ಲದಿದ್ದರೆ ನೀವು ದೋಸೆ ಮಾಡುವಂಥ ಫ್ರೈಯಿಂಗ್ ಪ್ಯಾನ್ ಇರುತ್ತೆ ನೋಡಿ, ಅದರಲ್ಲಿ ಕೂಡ ಸಿಂಪಲಾಗಿ ಮಾಡ್ಬೋದು. ಸ್ವಲ್ಪ ದೊಡ್ಡದಾಗಿ ಮಾಡಿದರೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಈ ರೀತಿ ಕಾವಲಿತ್ತು, ಹಾಗಾಗಿ ನಾನಿಲ್ಲಿ ಇದನ್ನು ಮಾಡಿದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಚಟ್ನಿ ಪೌಡರನ್ನು ಹಾಕ್ತಾ ಇದ್ದೀನಿ. ಚಟ್ನಿ ಪೌಡ್ರ್ ಯಾವ ರೀತಿ ಮಾಡೋದಂತ ಹೇಳಿ ಆಲ್ರೆಡಿ ನಾನು ತಟ್ಟೆ ಇಡ್ಲಿ ಮಾಡಿದ್ದೆ, ಆವತ್ತು ತೋರಿಸಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಥವಾ ನೀವು ರೆಸಿಪಿ ನೋಡ್ಬೋದು ನಂದು. ಓಕೆ, ಚೆನ್ನಾಗಿ ಒಳ್ಳೆ ರೀತಿ ಬೆಂದಿದೆ. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಹೇಳಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟೊಂದು ಸಾಫ್ಟ್ ಇರ್ಬೋದು. ಸ್ವಲ್ಪ ಖಡಕ್ಕಾಗಿ ನಾನು ಫ್ರೈ ಮಾಡಿದ್ದೇನೆ, ಅಂದರೆ ಕೆಳಗಡೆ ಸ್ವಲ್ಪ ನನಗೆ ಸೈಡೆಲ್ಲ ಕ್ರಿಸ್ಪಿಯಾಗಿ ಬೇಕು. ರವೆ ಹಾಕಿದ್ದೀವಲ್ವ, ಒಳ್ಳೆ ಕ್ರಿಸ್ಪಿ ಬರುತ್ತೆ. ಹಾಗೂ ಸೈಡ್ ಕ್ರಿಸ್ಪಿಯಾಗಿ, ಮಧ್ಯದಲ್ಲೆಲ್ಲ ಸಾಫ್ಟಾಗಿ ಸೂಪರಾಗಿರುತ್ತೆ ಇದು. ಇದರೊಂದಿಗೆ ಚಟ್ನಿ, ಸಾಂಬಾರು, ಮೀನು ಕರಿ, ಚಿಕನ್ ಕರಿ ಏನು ಬೇಕು ಅದನ್ನು ನೀವು ತೊಗೊಳ್ಬೋದು. ಅಥವಾ ಇದನ್ನು ಹೀಗೇ ನೀವು ಟೀ ಒಂದಿಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಾಗಿ ಬರುತ್ತೆ ಇದು. ಸೇಮ್ ಇದೇ ರೀತಿ ನೀವು ಮಾಡಿದ್ರಾಯಿತು. ಸೈಡಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಈ ರೀತಿ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಓಕೆ, ಇದೇ ರೀತಿ ಎಲ್ಲವನ್ನೂ ಕೂಡ ನಾವು ಮಾಡಿದ್ರಾಯಿತು. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ. ಇಂಥದೇ ಈಸಿಯಾಗಿ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ನೀವು ಫಾಲೋ ಮಾಡ್ತಾ ಇರಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಇದೆ ಅಲ್ವಾ, ಟ್ರೈ ಮಾಡಿ.
ಇವಾಗ ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲಿ ನಾನು 3 ಕಪ್ಪಷ್ಟು ವೈಟ್ ರೈಸ್, ಸೊಸೈಟಿ ರೈಸ್ ಬರುತ್ತೆ ನೋಡಿ, ಅದನ್ನು ನೆನೆ ಹಾಕಿದ್ದೀನಿ. ನೀವು ಬೇಕಿದ್ರೆ ದೋಸೆ ರೈಸ್ ಕೂಡ ನೆನೆ ಹಾಕ್ಬೋದು, ಯಾವುದೇ ಬೆಳ್ತಕ್ಕೆ ಆಗುತ್ತೆ. ಹಾಗೂ 1 ಕಪ್ಪಷ್ಟು ನಾನಿಲ್ಲಿ ಉದ್ದಿನ ಬೇಳೆ ಕೂಡ ಹಾಕಿದ್ದೀನಿ. ಹಾಗೆಯೇ ನಾನು 1/4 ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆ ಕೂಡ ಹಾಕಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ದೋಸೆ ಮಾಡೋದ್ರಿಂದ ಕಡಲೆಬೇಳೆ ಹಾಕಿದರೆ ಚೆನ್ನಾಗಾಗುತ್ತೆ. 1 ಚಮಚದಷ್ಟು ಮೆಂತೆ ಕಾಳನ್ನು ಕೂಡ ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಸಪ್ರೇಟಾಗಿ ನೆನೆ ಹಾಕಿದ್ದೀನಿ, ಇದನ್ನು ಸಪ್ರೇಟಾಗಿ ತೊಳೆದು ನೆನೆ ಹಾಕಿದ್ದೀನಿ. ಒಟ್ಟಿಗೂ ಹಾಕಿದ್ರೂ ಆಗುತ್ತೆ. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ನಾನು ಸಪ್ರೇಟಾಗಿ ಯಾಕೆ ಇಟ್ಟೆಂದರೆ, ನಾವು ಬೇಳೆ ನೆನೆ ಹಾಕ್ತೀವಿ ನೋಡಿ, ಅದನ್ನು ತೊಳೆದು ನೆನೆ ಹಾಕಿದ ಮೇಲೆ ಆ ನೀರನ್ನು ನಾವು ವೇಸ್ಟ್ ಮಾಡಲಿಕ್ಕಿಲ್ಲ, ಅದನ್ನು ನಾವು ಕಡಿಯುವಾಗ ಹಾಕ್ಲಿಕ್ಕೆ ಉಂಟು. ಹಾಗಾಗಿ ನಾನು ಅದನ್ನು ಬೇರೆ ಸಪ್ರೇಟಾಗಿ ನೆನೆ ಹಾಕಿದ್ದು. ಯಾಕೆಂದರೆ ರೈಸಲ್ಲಿರುವ ನೀರು ಒಟ್ಟಿಗೆ ಹಾಕಿದರೆ ತುಂಬ ಜಾಸ್ತಿ ಆಗುತ್ತೆ ಅಲ್ವಾ. ಹಾಗಾಗಿ ಇವಾಗ ಇದು ಒಳ್ಳೆ ರೀತಿ ಗ್ರೈಂಡ್ ಆಗಿದೆ. ಇದನ್ನು ತೆಗೆದೀಗ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೋಣ. ಓಕೆ, ಇಲ್ಲಿ ನಾನು ತೆಗೆದು ಇವಾಗ ಒಂದು ಪಾತ್ರೆಗೆ ಹಾಕಿದ್ದೀನಿ. ಸ್ವಲ್ಪ ದಪ್ಪ ಅಂತ ಎನಿಸ್ತಾ ಉಂಟು, ತುಂಬ ದಪ್ಪ ಇದ್ದರೆ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಇದಕ್ಕೆ ಬೆರೆಸೋಣ. ನೋಡಿ, ಇವಾಗ ನೀರನ್ನು ಬೆರೆಸಿದ್ದೀನಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ನಾನು ಸೇರಿಸಲಿಲ್ಲ. ಇವಾಗ ಇದನ್ನು ಉಬ್ಬಲಿಕ್ಕೆ ಇಡೋಣ. ಓವರ್ ನೈಟ್ ನೀವು ಇದನ್ನು ಹೀಗೆ ಬಿಡಿ, ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ಸಂಜೆಗೆ ಬೇಕಿದ್ದರೆ ಬೆಳಿಗ್ಗೆ ಕಡಿದು ಹಾಗೆಯೇ ಇಡಿ, ಸಂಜೆಗೆ ನೀವು ಮಾಡ್ಬೋದು. ಇವಾಗೊಂದು 4 ಮೊಟ್ಟೆಯನ್ನು ಒಂದೇ ಪಾತ್ರೆಯಲ್ಲಿ ಒಡೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕಿ, ಇವಾಗ ಕಾವಲಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆಗಲಿಕ್ಕೆ ಬಿಡಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತಣ್ಣಗೆ ಮಾಡಿ. ನನ್ನ ಕಾವಲಿ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸುಮಾರು ವರ್ಷದಿಂದ ನಾನು ಈ ಕಾವಲಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಒರೆಸಿದ್ದೀನಿ ನೀರು ಹಾಕಿ. ಆಮೇಲೆ ನಾನು ದೋಸೆಯನ್ನು ಬಿಡ್ತಾಯಿದ್ದೀನಿ. ದೋಸೆ ಹಾಕಿದ ಮೇಲೆ ಫಸ್ಟಿಗೆ ಬೇಕಿದ್ದರೂ ಗ್ಯಾಸ್ ಹೈ ಫ್ಲೇಮಲ್ಲಿದ್ದರೆ, ದೋಸೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟುಬಿಡಿ. ಇಲ್ಲಿ ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ ಹಾಗೂ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ. ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟ್ ಕೂಡ ಒಳ್ಳೆಯದಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆ. ಆಮೇಲೆ ಸ್ವಲ್ಪ ಮೊಟ್ಟೆಯನ್ನು ತೊಗೊಂಡು ಇದರ ಮೇಲೆ ಹಾಕಿ 1 ಚಮಚದಷ್ಟು ಮೊಟ್ಟೆಯನ್ನು ತೊಗೊಂಡು ಹಾಕಿದರೆ ಆಯಿತು. ಹೀಗೆ ಒಂದು 4-5 ಮೊಟ್ಟೆ ಹೊಡೆದರೆ ನೀವು ಸುಮಾರು ದೋಸೆಗೆ ಅದನ್ನು ಹಾಕ್ಬೋದು. ತೆಳ್ಳಗೆ ಹಾಕಿ, ದಪ್ಪ ಹಾಕಲಿಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ನೀರುಳ್ಳಿಯನ್ನು ಹಾಕಿದ್ರ ಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು, ಬೇಕಿದ್ದರೆ ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಬೋದು. ಎಕ್ಸ್ಟ್ರಾ ಫ್ಲೇವರ್ ಬೇಡ, ಇಷ್ಟರಲ್ಲೇ ಇದು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ ಹೇಳಲಿಲ್ಲ. ಇವಾಗ ಒಳ್ಳೆ ಕಡಕ್ಕಾಗಿ ಆದಮೇಲೆ ಇದನ್ನು ತೆಗೀರಿ. ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ಒಂದೊಂದೇ ಮಾಡ್ತಾ ಕೊಡ್ತಾ ಹೋಗಿ ಯಾವ ರೀತಿ ತಿಂತಾರೆ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು. ಹಾಗೂ ಕೆಲವರು ಏನು ಮಾಡ್ತಾರೆ, ಇಡೀ ಒಂದು ಮೊಟ್ಟೆನೂ ಒಂದು ದೋಸೆದ ಮೇಲೆ ಹೊಡಿತಾರೆ. ಆ ರೀತಿ ಮಾಡಬೇಡಿ. ಒಟ್ಟಿಗೆ ಒಂದು ಬೌಲಲ್ಲಿ ಹೊಡೆದು ಸ್ವಲ್ಪ ಸ್ವಲ್ಪನೇ ದೋಸೆಗೆ ಹಾಕಿದರೆ ಆಯಿತು, ಫ್ಲೇವರಿಗೆ ಅಷ್ಟೇ. ಆವಾಗ ಆ ದೋಸೆನೂ ತಿಂದಂಗೆ ಆಗುತ್ತೆ, ಅದರೊಟ್ಟಿಗೆ ಮೊಟ್ಟೆ ಟೇಸ್ಟ್ ಕೂಡ ಬಂದು ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಕೂಡ ಇದೆ ಇದು. ನೋಡಿದ್ರಲ್ಲ, ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಸಾಂಬಾರು ಏನು ಕೂಡ ಬೇಡ, ಹೀಗೆ ಇದನ್ನು ತಿನ್ನಿ, ತುಂಬ ಸೂಪರ್ ಆಗುತ್ತೆ. ಲಾಸ್ಟಿಗೆ ಇವಾಗ ಇನ್ನೊಂದು ಸಿಂಪಲ್ ಹಾಗೂ ಯೂನಿಕ್ ಆದ ಬ್ರೇಕ್ಫಾಸ್ಟ್. ಇದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಹುಡಿ ಕೂಡ ಇಲ್ಲಿ ತೊಗೊಳ್ಬೋದು. 2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೂ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು, ಅಥವಾ ಸ್ವಲ್ಪ ಸಕ್ಕರೆ ಹಾಕಿದರೂ ಸಾಕು ನಿಮಗೆ. ಇವಾಗ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಚೂರು ಕೂಡ ಗಂಟು ಇರಬಾರ್ದು, ಹಾಗಾಗಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಒಮ್ಮೆಲೆ ನಿಮ್ಮ ಹತ್ರ ಡೋ ಬೀಟರೆಲ್ಲ ಇದೆ ಆದರೆ ಅದರಲ್ಲಿ ಕೂಡ ನೀವು ಮಿಕ್ಸ್ ಮಾಡಿದರೆ ಪರ್ಫೆಕ್ಟಾಗಿ ಇದು ಮಿಕ್ಸ್ ಆಗುತ್ತೆ. ಅಥವಾ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಅಥವಾ ಕೈಯಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಅಗಾರೋ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ನೋಡಿ ಈ ರೀತಿ ಆಗಿದೆ ಇದು, ನೋಡ್ಬೋದು ನೀವು. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳು ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು.
ನೋಡಿ ಈ ರೀತಿ ಬರಬೇಕಿದು ಪರ್ಫೆಕ್ಟಾಗಿ. ಇವಾಗ ಇದನ್ನೊಂದು 5 ನಿಮಿಷ ಹಾಗೆಯೇ ಬಿಡೋಣ. 5 ನಿಮಿಷ ಬಿಟ್ಟು ನೀವು ನೋಡ್ಬೋದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದು. ನೋಡಿ ಈ ರೀತಿ ಬರಬೇಕು. ಮತ್ತೆ ನಾನು ಬ್ಯಾಟರನ್ನು ತೋರಿಸ್ತಾ ಇದ್ದೀನಿ, ಯಾಕೆ ತುಂಬ ತೆಳುವಾಗಿ ಕೂಡ ಆದರೆ ಕರೆಕ್ಟ್ ಆಗಲ್ಲ ಇದು. ಎಣ್ಣೆ ನಾನಿಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿದ್ದೆ 1 ಚಮಚದಷ್ಟು ತೆಗೆದು ನೀವು ಈ ರೀತಿ ಹಾಕಿದರೆ ಆಯಿತು. ಹಾಗೂ ಒಂದು ಸೈಡ್ ಫ್ರೈ ಆಗಿದೆ, ಮೆಲ್ಲನೆ ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡ್ಬೋದು. ಒಂದು ಫ್ರೈ ಆಗ್ತಾ ಪಕ್ಕದಲ್ಲಿ ನೀವು ಇನ್ನೊಂದು ಕೂಡ ಮಾಡ್ಬೋದು. ಈ ರೀತಿ ಇದು ಬೇಗನೂ ಆಗುತ್ತೆ. ಈಗ ಕೆಲವೊಮ್ಮೆ ಅರ್ಜೆಂಟಾಗಿ ನೆಂಟರು ಬರ್ತಾರೆ, ನಮ್ಮ ಹತ್ರ ಟೈಮ್ ಇರಲ್ಲ ಪೂರಿ ಅಥವಾ ಏನಾದರೂ ಬೇರೆ ಏನು ಸ್ನ್ಯಾಕ್ಸ್ ಎಲ್ಲ ಮಾಡಲಿಕ್ಕೆ. ಆ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು. ಚೆನ್ನ ಮಸಾಲ ಅಥವಾ ಯಾವುದಾದ್ರೂ ಚಟ್ನಿ, ಪುದೀನ ಚಟ್ನಿ, ಖಾರ ಚಟ್ನಿ ಎಲ್ಲದರೊಂದಿಗೆ ಕೂಡ ಇದು ತುಂಬ ಸೂಪರ್ ಆಗುತ್ತೆ. ಓಕೆ ನೋಡಿ ಹೀಗೆ. ಇದಕ್ಕೆ ನೀವು ಮೊಸರನ್ನು ಬೇಕಿದ್ರೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಇದೇ ರೀತಿ ನೀವು ಬೇಗನೆ ಇದನ್ನು ಫ್ರೈ ಮಾಡಿ ತೆಗೀರಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ತುಂಬ ಸಿಂಪಲ್ ಇದೆ ಹಾಗೂ ನೋಡಲಿಕ್ಕೆ ಹೇಗೆ ಇದ್ದರೂ ಸಾಫ್ಟಾಗಿ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ಹೇಳಿದೆ ನೋಡಿ, ಗೋಧಿ ಹಿಟ್ಟು ಅಥವಾ ಮೈದಾ ಹುಡಿ ಎರಡರಲ್ಲಿ ಕೂಡ ಇದು ಸೂಪರ್ ಆಗುತ್ತೆ. ಓಕೆ, ಇವಾಗ ಇದನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಎಣ್ಣೆ ಎಳೆದಿರಲ್ಲ, ಏನು ಕೂಡ ಆಗಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.